ಹೆಲೋ, ಎಲ್ರಿಗೂ ಸ್ವಾಗತ ಅಮೂಲ್ ಲೈವ್ ಅಲ್ಲಿ. ಇವತ್ತು ನಾನು ಮಾಡ್ತಾ ಇರೋದು ಕಾರ್ನ್ ಸ್ಪಿನಾಚ್ ಟೋಸ್ಟ್, ಚೀಸ್ ಟೋಸ್ಟ್. ಅದಕ್ಕೆ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಫಸ್ಟ್ ನಾನು ಇಲ್ಲಿ ತಗೊಂಡಿರೋದು ಅಮೂಲ್ ಮಿಲ್ಕ್, ತಗೊಂಡಿದ್ದೀನಿ, ಅಮೂಲ್ ಪನ್ನೀರ್, ಮತ್ತೆ ಅಮೂಲ್ ಬಟರ್, ಅಮೂಲ್ ಚೀಸ್, ಮತ್ತೆ ನಂಗೆ ಇಲ್ಲಿ ಅಮೂಲ್ ಆಟಾನು ಇದೆ ಅದಕ್ಕೆ ಜಾಯಿನ್ ಆಗಕ್ಕೆ. ಅದರ ಅಲ್ಲವ ನಾನು ತಗೊಂಡಿರೋದು ಬಾಯ್ಲ್ಡ್ ಕಾರ್ನ್, ಸ್ವೀಟ್ ಕಾರ್ನ್, ಬ್ರೆಡ್ ತಗೊಂಡಿದ್ದೀನಿ, ಮತ್ತೆ ಇದು ಪಾಲಕ್ನ ನಾನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಚಾಪ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಮತ್ತೆ ಟೇಸ್ಟ್ಗೆ ಸಾಲ್ಟ್ ಮತ್ತೆ ಪೆಪ್ಪರ್, ಮತ್ತೆ ಇಲ್ಲಿ ಚೀಸ್ ಕ್ಯೂಬ್ಸ್ ನ, ಬ್ಲಾಕ್ ಚೀಸ್ ನ ನಾನು ಇಲ್ಲಿ ಗ್ರೇಟ್ ಮಾಡ್ಬಿಟ್ಟು ಇಕ್ಕಿದ್ದೀನಿ. ಮತ್ತೆ ಇಲ್ಲಿ ನಾನು ಗಾರ್ಲಿಕ್ ಕ್ಲೋವ್ಸ್ ನ ಫೈನ್ಲಿ ಚಾಪ್ ಮಾಡ್ಬಿಟ್ಟು ಇಕ್ಕಿದ್ದೀನಿ. ಮತ್ತೆ ಇದು ಬೇಸಿಕ್ ಸ್ಪೈಸಸ್, ಚಿಲ್ಲಿ ಫ್ಲೇಕ್ಸ್, ಮಿಕ್ಸ್ಡ್ ಹರ್ಬ್ಸ್, ಮತ್ತೆ ಆರಿಗ್ಯಾನೋ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಇದು ನಂದು ಪ್ಯಾನ್ ಸ್ವಲ್ಪ ಇದಿದೆ, ಬೇಗ ಹೀಟ್ ಆಗಲ್ಲ, ಅದಕ್ಕೆ ಫಸ್ಟ್ ಇದನ್ನ ಪ್ರೀ ಹೀಟ್ ಮಾಡಕ್ ಇಟ್ಬಿಟ್ಟಿದೀನಿ, ಫಿಶ್ ಪ್ಯಾನ್ ಅದು. ಇಲ್ಲಿ ನಾವು ಒಂದು ಬ್ಲೆಂಡರ್ ಅಲ್ಲಿ ಅಥವಾ ಮಿಕ್ಸಿ ಗ್ರೈಂಡರ್ ಅಲ್ಲಿ ಅಮೂಲ್ ಪನ್ನೀರ್ ಮತ್ತೆ ಬಾಯ್ಲ್ ಮಾಡಿಬಿಟ್ಟು ಕೂಲ್ ಮಾಡಿಕ್ಕಿದೀನಿ ಹಾಲನ್ನ ಇದು ಮಾಡ್ತಾ ಇದ್ದೀನಿ, ಗ್ರೈಂಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಾಫ್ ಇದು ತಗೊಂಡಿದ್ದೀನಿ ಪನ್ನೀರ್. ನೀವು ಫುಲ್ಲು ತಗೋಬಹುದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಡ್ ಮಾಡ್ಬೋದು. ನಾನು ಇವತ್ತು ಕ್ವಾಂಟಿಟಿ ಸ್ವಲ್ಪ ಇದೆ ಅಂತ ಇಷ್ಟೇ ತಗೊಂಡಿದ್ದೀನಿ. ಇದನ್ನ ನಾವು ಚೆನ್ನಾಗಿ ಕ್ರಂಬಲ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ, ಚಿಕ್ಕದಾಗಿರುತ್ತಲ್ಲ ಅದರಲ್ಲಿ ಜಾರ್ಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಇದನ್ನ ಪೇಸ್ಟ್ ತರ ಮಾಡ್ತೀನಿ. ಪ್ಯಾನ್ ಹೀಟ್ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದು ನಾನು ಪೇಸ್ಟ್ ಮಾಡಿಕ್ಕಿದ್ದೀನಿ ಇದ್ರದ್ದು, ಪನ್ನೀರ್ ಮತ್ತೆ ಮಿಲ್ಕ್ದು. ಇವಾಗ ಈ ಪ್ಯಾನ್ ಹೀಟ್ ಆಗಿದೆ, ನಾನು ಅದಕ್ಕೆ ಬ್ರೆಡ್ಗೆ ಬಟರ್ ಹಾಕ್ಬಿಟ್ಟು ಅದನ್ನ ಟೋಸ್ಟ್ ಮಾಡಕ್ಕೆ ಅಂತ ಇಡ್ತಾ ಇದ್ದೀನಿ ಸ್ಲೋ ಫ್ಲೇಮ್ ಅಲ್ಲಿ. ಜನರಸ್ಲಿ ಬಟರ್ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎರಡು ಕಡೆ ಹಾಕ್ತೀನಿ ಬಟರ್, ಎರಡು ಕಡೆ ಟೋಸ್ಟ್ ಮಾಡ್ತೀನಿ. ಯಾಕಂದ್ರೆ ಇದು ಅಮೂಲ್ ಬಟರ್, ನಾವು ಅಮೂಲ್ ಬಟರ್ ಯೂಸ್ ಮಾಡೋದು, ಅದಕ್ಕೆ ನಾವು ಬಟರ್ ಪ್ಯಾನ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಫುಲ್. ಇದು ತುಂಬಾ ಸಿಂಪಲ್ ಈಸಿ ರೆಸಿಪಿ, 15 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ. ನೀವು ಮನೆಯಲ್ಲಿ ಗೆಟ್ ಟುಗೆದರ್ ಇದ್ದಾಗ ಯಾರು ಗೆಸ್ಟ್ ಬಂದ್ರೆ ಹೈ ಟೀಗೆ ಸರ್ವ್ ಮಾಡಕ್ಕೆ, ಕಿಟಿ ಪಾರ್ಟೀಸ್ಗೆ ಚೆನ್ನಾಗಿರುತ್ತೆ ಸರ್ವ್ ಮಾಡಕ್ಕೆ. ಮತ್ತೆ ಮಕ್ಕಳಿಗೂ ಟೇಸ್ಟಿ ಆಗಿರುತ್ತೆ ಇದು. ಬ್ರೇಕ್ಫಾಸ್ಟ್ ಯೂಶಲಿ ಮಕ್ಕಳು ಸ್ಕಿಪ್ ಮಾಡ್ತಾರೆ, ಈ ತರ ಏನಾದ್ರೂ ಇದ್ರೆ ಹಾಲು ಪನ್ನೀರು ಎಲ್ಲ ಹೋಗುತ್ತೆ, ಎಲ್ಲ ಬೇಗನೂ ಮಾಡ್ಬೋದು. ಮತ್ತೆ ಇವಾಗ ಸೀಸನ್ ಅಲ್ಲಿ ಇದೆ ಕಾರ್ನ್, ಸ್ವೀಟ್ ಕಾರ್ನ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ.
ಅದು ಹೆಲ್ದಿ ಆಗಿರುತ್ತೆ. ಬ್ರೆಡ್ ಒಂದ್ ಬಿಟ್ರೆ ಬೇರೆ ಎಲ್ಲ ಹೆಲ್ತಿ ಆಗಿರೇ ಇದೆ ಪ್ರಾಡಕ್ಟ್ಸ್. ಆದ್ರೂ ಕೆಲವು ಒಂದ್ಸಲ ಬ್ರೆಡ್ ಬೇಕಾಗತ್ತೆ, ಅಂದ್ರೆ ಬೇಗ ಮಕ್ಳು ತಿಂತಾರಲ್ವಾ, ಮಕ್ಳಿಗೆ ಇಷ್ಟ ಆಗತ್ತೆ. ನಾನು ಇಲ್ಲಿ ಒಂದ್ ಬೇರೆ ಪ್ಯಾನ್ ಅಲ್ಲಿ ಬಟರ್ ಆಡ್ ಮಾಡ್ತಾ ಇದ್ದೀನಿ. ಇದು ಮಾಡಕ್ಕೆ, ಸಾಸ್ ಮಾಡಕ್ಕೆ, ವೈಟ್ ಸಾಸ್. ಫ್ಲೇಮ್ ಲೋ ಆಗಿ ಇಡೋಣ, ಯಾಕಂದ್ರೆ ಬಟರ್ ಬೇಗ ಬರ್ನ್ ಆಗತ್ತೆ. ಇದರಲ್ಲಿ ನಾನು ಇವಾಗ 2 ಸ್ಪೂನ್ ಅಮೂಲ್ ಹೋಲ್ ವೀಟ್ ಆಟ ಆಡ್ ಮಾಡ್ತಾ ಇದ್ದೀನಿ. ಮೈದಾ ಯೂಸ್ ಮಾಡಲ್ಲ, ನಾವು ಆಟದಿಂದ ಮಾಡೋಣ. ನೋಡಿ 2 ಸ್ಪೂನ್ಸ್ ಸಾಕು. ಇದಕ್ಕೆ ನಾವು ವಿಸ್ಕರ್ ಇಂದ ವಿಸ್ಕ್ ಮಾಡಬೇಕು, ಇಲ್ಲಂದ್ರೆ ಲಂಪ್ಸ್ ಬರುತ್ತೆ. ಇದು ಚೆನ್ನಾಗಿ ಮೆಲ್ಟ್ ಆಗ್ಬಿಟ್ರೆ ನೋಡಿ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ, ಸ್ಮೆಲ್ ಬರ್ತಾ ಇದೆ, ರೋಸ್ಟ್ ಆಗಿದೆ. ಇವಾಗ ಇದರಲ್ಲಿ ನಾನು ಸ್ವಲ್ಪ ಹಾಲು ಆಡ್ ಮಾಡ್ತೀನಿ. ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ನೋಡಿ ಆಗಿದೆ ನಂದು. ಇದ್ರ ಕಡೆನೂ ಗಮನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಸ್ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ನಾನು ಸ್ವಲ್ಪ ಹಾಲು ಆಡ್ ಮಾಡ್ತಾ ಇದ್ದೀನಿ. ಇದು ಒಂದು ಥಿಕ್ ಪೇಸ್ಟ್ ತರ ಕನ್ಸಿಸ್ಟಿ ತರ ಬರುತ್ತೆ. ಇವಾಗ ತಿರ್ಗಾ ನಾನು ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವೇನ್ ಗ್ರೈಂಡ್ ಮಾಡಿ ಇಟ್ಟಿದೀವಲ್ಲ ಅದನ್ನ ಆಡ್ ಮಾಡ್ತಾ ಇದ್ದೀನಿ, ಪನ್ನೀರ್ ಮತ್ತೆ ಹಾಲು. ಇದು ಹೈ ಪ್ರೋಟೀನ್ ರಿಚ್ ಸ್ನ್ಯಾಕ್ಸ್ ತರ ಇದು, ಯಾಕಂದ್ರೆ ಪನ್ನೀರು ಹಾಲು ಎಲ್ಲ ಫುಲ್ಲು ಇದೇ ಇರುತ್ತೆ, ಪ್ರೋಟೀನ್ ರಿಚ್ ಇದು. ನೋಡಿ ಮಿಕ್ಕಿರೋದ್ ಹಾಲು ಹಾಕ್ತಾ ಇದ್ದೀನಿ. ಅದರಲ್ಲಿ ಹಾಲು ಹಾಕ್ಬಿಟ್ಟು ಸ್ವಲ್ಪ ಆಡ್ ಮಾಡ್ಬಿಟ್ಟು ಹಾಕಿದ್ದೀನಿ. ಎಲ್ಲ ಫುಲ್ಲು ಕಂಬೈನ್ ಆಗ್ಬಿಟ್ಟಿದೆ, ಏನು ಲಂಪ್ಸ್ ಇಲ್ಲ. ನಾವು ಇದಕ್ಕೆ ಇವಾಗ ಕಾರ್ನ್ ಆಡ್ ಮಾಡ್ತಾ ಇದ್ದೀನಿ. ಸಾರಿ, ಇದಕ್ ಮುಂಚೆ ನಾನು ಗಾರ್ಲಿಕ್ ಆಡ್ ಮಾಡ್ಬೇಕಾಗಿತ್ತು, ನನ್ ಮರ್ತೋಯ್ತು. ನಾನು ಇದಕ್ಕೆ ಪಾಲಕ್ ಆಡ್ ಮಾಡ್ತಾ ಇದ್ದೀನಿ, ಫೈನ್ಲಿ ಚಾಪ್ಡ್ ಆಗಿರೋದು ಪಾಲಕ್.
ನೋಡಿ ಎಲ್ಲ ಕುಕ್ ಆಗ್ತಾ ಇದೆ. ಸ್ಲೋ ಫ್ಲೇಮಲ್ಲೇ ಮಾಡ್ತಾ ಇದ್ದೀನಿ ಎಲ್ಲ. ಇವಾಗ ಇದಕ್ಕೆ ಟೇಸ್ಟಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಪೆಪ್ಪರ್ ಪೌಡರ್. ಎಲ್ಲ ಸೈಡ್ಸ್ ಬಿಟ್ಟಿದೆ ನೋಡಿ ಇದು. ಮತ್ತೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್, ಮಿಕ್ಸ್ ಹರ್ಬ್ಸ್, ಮತ್ತೆ ಆರಿಗ್ಯಾನೋ ಆಡ್ ಮಾಡ್ತಾ ಇದ್ದೀನಿ. ನಿಮ್ ಇಷ್ಟವಾಗಿರೋದು ವೆಜಿಸ್ ಆಡ್ ಮಾಡ್ಬೋದು. ಮತ್ತೆ ಇಲ್ಲಿ ಬ್ಲಾಕ್ ಚೀಸ್ ನಾನು ಗ್ರೇಟ್ ಮಾಡಿಬಿಟ್ಟಿಟ್ಟಿದ್ದೆ, ನಾನು ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಆಗೋವರೆಗೂ ಕುಕ್ ಮಾಡಬೇಕು. ನಾನಿಲ್ಲಿ ಗಾರ್ಲಿಕ್ ಫ್ರೈ ಮಾಡ್ಬಿಡ್ತೀನಿ. ಫ್ರೈ ಮಾಡಿಬಿಟ್ಟು ಆಡ್ ಮಾಡ್ತೀನಿ, ಯಾಕಂದ್ರೆ ಅದೇ ಟೇಸ್ಟ್, ಇಲ್ಲಂದ್ರೆ ಟೇಸ್ಟ್ ಬರಲ್ಲ. ಬೇರೆ ಪ್ಯಾನ್ ಅಲ್ಲಿ ಸ್ವಲ್ಪ ಬಟರ್ ತಗೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಗಾರ್ಲಿಕ್ ಆಡ್ ಮಾಡ್ತಾ ಇದ್ದೀನಿ, ಚಾಪ್ ಮಾಡಿರೋದು ಗಾರ್ಲಿಕ್. ನೋಡಿ ಇಲ್ಲಿ ಬ್ರೆಡ್ ಟೋಸ್ಟ್ ಆಗಿದೆ. ನೀವು ಇದನ್ನ ಟೋಸ್ಟರ್ ಅಲ್ಲೂ ಆಡ್ ಮಾಡಬಹುದು, ಆದ್ರೆ ಈ ತರ ಗ್ರಿಲ್ಲರ್ ಇದ್ರೆ ಎರಡು ಜೊತೆಗೆ ಇಟ್ಬಿಟ್ಟು ಟೋಸ್ಟ್ ಮಾಡ್ಬೋದು. ಆದ್ರೆ ಇದು ವೆಟ್ ಇರುತ್ತೆ, ಸ್ವಲ್ಪ ಸಾಗಿ ಆಗ್ಬಿಡತ್ತೆ ಅಂತ ನಾನು ಇದನ್ನ ಸಪರೇಟ್ ಆಗಿ ಟೋಸ್ಟ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ತಿನ್ಬೇಕು, ಇಲ್ಲಾಂದ್ರೆ ತಣ್ಣ ಆದ್ರೆ ಸಾಗಿ ಆಗ್ಬಿಡತ್ತೆ. ಮತ್ತೆ ಇದು ಸ್ವಲ್ಪ ಕ್ರಿಸ್ಪಿ ಆದ್ರೆ ಬ್ರೆಡ್ ನಿಮ್ಗೆ ತಿನ್ನಕ್ಕೆ ಈಸಿ ಆಗಿರುತ್ತೆ. ಗಾರ್ಲಿಕ್ ಚೆನ್ನಾಗಿ ಫ್ರೈ ಆಗಿದೆ. ನಾನು ಗಾರ್ಲಿಕ್ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಫುಲ್ ಚೆನ್ನಾಗಿ ಕ್ರಂಬಲ್ ಆಗ್ಬಿಟ್ಟಿದೆ, ಎಲ್ಲ ಫುಲ್ ಕುಕ್ ಆಗ್ಬಿಟ್ಟಿದೆ. ಒಂದ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ, ಥಿಕ್ ಆಗಿದೆ. ಇದು ಬೇಸಿಕ್ ಪಿಜ್ಜಾ ಇದು ಸಾಸ್, ಪಾಸ್ತಾ ಸಾಸ್, ಆದ್ರೆ ಹೆಲ್ತಿ. ಯಾಕಂದ್ರೆ ಸ್ಪಿನಾಚ್ ಇಲ್ಲ, ಬಾಯ್ಲ್ಡ್ ಬೀಟ್ರೂಟ್ ಹಾಕ್ಬೋದು, ನೀವು ವೆಜಿಸ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ನಿಮ್ ಇಷ್ಟ. ನಾವು ಇಲ್ಲಿ ಇಷ್ಟಿಗೆ ಸರ್ವ್ ಮಾಡ್ತೀನಿ. ಇಲ್ಲಿ ನಮ್ದು ಬ್ರೆಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗ್ಬಿಟ್ಟಿದೆ.
ನೋಡಿ ನಮ್ದು ಚೀಸ್ ಗಾರ್ಲಿಕ್ ಚೀಸ್ ಟೋಸ್ಟ್ ರೆಡಿ. ಬಿಸಿಯಾಗಿದೆ, ಬಿಸಿ ಬಿಸಿ ತಿನ್ಬೇಕು, ಆವಾಗ್ಲೇ ನಿಮ್ಗೆ ರುಚಿ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿದೆ ಬ್ರೆಡ್ ಕಟ್, ನೀವು ಕೇಳಿಸ್ಬೋದು ಸೌಂಡ್ ಕಟ್ ಮಾಡುವಾಗ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೋಪ್ ಎಲ್ರಿಗೂ ಇಷ್ಟ ಆಗಿರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. Yes.